ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗಲಿ ಅಮ್ಮ. ಯಾವುದೇ ರೀತಿಯಾಗಿರುವಂಥ ಪ್ರಶ್ನೆಗಳಿರಲಿ, ಎಂಥದ್ದೇ ಸಮಸ್ಯೆ ಇರಲಿ, ನಿಮ್ಮನ್ನು ಮುಂದೆ ಆ ಪ್ರಶ್ನೆ ಇಟ್ವಿ ಅಂತಂದರೆ ಸರಳವಾಗಿರುವಂಥ ಉತ್ತರ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಪ್ರತಿಯೊಂದು ವಿಚಾರಗಳಿಗೆ ನೀವು ತಿಳಿಸ್ಕೊಡ್ತೀರಾ. ವೀಕ್ಷಕರ ಪರವಾಗಿ ಕೂಡ ಕಮೆಂಟ್ಸಲ್ಲಿ ಸಾಕಷ್ಟು ಜನ ಧನ್ಯವಾದಗಳನ್ನ ತಿಳಿಸ್ತಿರ್ತಾರೆ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ತಮ್ಗೆ ಕೂಡ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಕೆಲವೊಂದು ಸರಿ ಇಂಥ ಕೆಲಸ ಮಾಡಬಾರ್ದು ಈ ದಿನ ಅಂದಾಗ ಯಾಕೆ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಅದ್ರ ಜೊತೆಯಲ್ಲಿ ಇವಾಗ ಮಾಡ್ತೀನಿ ಏನಾಗುತ್ತೆ ಅಂತ. ಅದೇ ರೀತಿ ಈ ಮಂಗಳವಾರ ಶುಕ್ರವಾರ ಮನೇಲಿರುವಂಥ ಹಿರಿಯರು ಹೇಳ್ತಿರ್ತಾರೆ, ಉಗುರುಗಳನ್ನ ಕತ್ತರಿಸಬೇಡಿ ನೀವು, ಅಂದರೆ ಲೈಕ್ ನೇಲ್ಸ್ ಕಟ್ ಮಾಡಬೇಡಿ ಅಂತೆಲ್ಲ ಹೇಳ್ತಿರ್ತಾರೆ. ಆ ತಪ್ಪುಗಳನ್ನ ಆದರೆ ವಿಧಿ ಇರೋದಿಲ್ಲ, ಎಲ್ಲೋ ಹೋಗಬೇಕಿರುತ್ತೆ ಫಂಕ್ಷನ್ಗೆ, ಆ ದಿನವೇ ಮಾಡುವಂಥದ್ದು. ಈ ಥರ ಎಲ್ಲ ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಆ ರೀತಿ ಮಂಗಳವಾರ ಶುಕ್ರವಾರ ನಾವು ಉಗುರು ಕತ್ತರಿಸೋದ್ರಿಂದ ಏನಾದರೂ ದರಿದ್ರ ಅನ್ನೋಂಥದ್ದು ಮನೆಗೆ ಬರುತ್ತಾ? ಏನು ಹೇಳ್ತೀರಾ ಗುರುಗಳೇ? ಯಾಕಂದರೆ ಬ್ಯೂಟಿ ಪಾರ್ಲರ್ನಲ್ಲಿ ಹೋಗಿ ಕೂಡ ಸರ್ವಿಸ್ನ ನಾವು ತೊಗೊಳ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಮಾಡಬೇಡಿ ಅಂದಾಗ ಯಾಕೆ ಮತ್ತೆ ಅದನ್ನೇ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಮನೋಭಾವ ಸಾಕಷ್ಟು ಜನಕ್ಕಿರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಎಷ್ಟೋ ಬಾರಿ ಎಚ್ಚರಿಸ್ತಾ ಇರ್ತೀನಿ, ಕೆಲವೊಂದನ್ನು ಕಳ್ಕೊಂಡ್ರೆ ಮತ್ತೊಂದನ್ನು ಪಡ್ಕೊಳ್ಳೋದು ಸಿದ್ಧಾಂತವೇ ಹಾಗೆ. ನೀವು ಎಲ್ಲಿಂದ ಎಲ್ಲಿಗಾದರೂ ಯಾವುದೇ ಗತಕಾಲಕ್ಕೆ ಹೋದರೂ ಕೂಡ, ಯುಗಗಳಲ್ಲಿ ನೀವು ಕೆಲಸ ಮಾಡಿದ್ರು ಕೂಡ, ಯುಗಗಳಲ್ಲಿ ನಾನು ಹೇಳ್ತಿರೋದು, ಯುಗಗಳಲ್ಲಿ ನೀವು ಗೊತ್ತಿಲ್ಲ ಏನಾಗಿದ್ರೋ ಅಲ್ಲೇ ನಡೆದಿದ್ರು ಕೂಡ ಇದೇ ನಡೆದಿದೆ. ಅದಕ್ಕಾಗಿ ನೀವು ಅನ್ಯತಾ ಭಾವಿಸದೆ ನಿಮಗೆ ಹೇಗೋ ದೇವರು ಕೊಟ್ಟಿದ್ದಾನೆ ಅಂಥೇಳಿ ನಿಮ್ಮದೊಂದು ಕೊಡ ತುಂಬಬೇಕು. ಅಲ್ಲೇ ತನಕ ಸುಮ್ಮನೆ ಇರ್ತಾನವ. ಅದಕ್ಕೆ ನಾನು ಕೆಲವು ಪ್ರಾಕ್ಟಿಕಲ್ ಇನ್ನೂ ಕೊಡ್ತಾ ಇಲ್ಲ. ಪ್ರಾಕ್ಟಿಕಲ್ ಕೊಡಬೇಕಾದ್ರೆ ಕೆಲವು ದಿನಗಳಿದೆ. ಅದಕ್ಕಾಗಿ ಅದನ್ನು ಕೆಲವೊಂದು ಸರ್ಕಾರಕ್ಕೆ ಸವಾಲಾಗ್ತಕ್ಕಂಥದ್ದು ಕೂಡ ಕೆಲವಿದ್ದಾವೆ. ಅಲ್ಲೆಲ್ಲ ನಾನು ನಿಧಾನಕ್ಕೆ ಮಾತಾಡ್ತೀನಿ. ಇವತ್ತಿನ ಟಾಪಿಕ್ ಏನು ಮೇಜರು ಅಂತಂದರೆ, ನೀವು ಕೇಳಿರೋ ಪ್ರಕಾರ ಈಗ ನೋಡಿ, ಮೊನ್ನೆ ದೇವೇಗೌಡರ ಒಬ್ಬ ಕುಡಿ ಗೊತ್ತಿಲ್ಲ, ತುಂಬ ಚೆನ್ನಾಗಿ ನಡೀತಾ ಇತ್ತು, ನಿಮ್ಮದು ನಡೆದೋಯ್ತು, ಭಾಳ ಅದ್ಭುತವಾಗಿ ಎಲ್ಲ ಹೋಯಿತು. ಆದರೆ ಪಾಪದ ಕಡೆ ತುಂಬಿದ್ರೆ ಯಾರ್ದಾದ್ರೂ ಅಷ್ಟೇ ಅಲ್ಲಿ ತನಕ ಅವನು ವೆಯ್ಟ್ ಆ್ಯಂಡ್ ಸಿ ಸುಮ್ಮನೆ ಇರ್ತಾನೆ. ಭಾಳ ತುಂಬಿದ ಮೇಲೆ ಆಚೆ ಬರಲೇಬೇಕು. ಅದಕ್ಕಾಗೇ ಪಾಪದ ಸಂಚಯನವಾಗಲಿ ಪುಣ್ಯದ ಸಂಚಯನವಾಗಲಿ ಅದು ಇರ್ತಕ್ಕಂಥ ಪದ್ಧತಿನೇ ಅದು. ನೀವು ಹೇಳಿದ್ರಲ್ಲ, ಶುಕ್ರವಾರ ಮಂಗಳವಾರ ಯಾವುದೇ ಕಾರಣಕ್ಕೂ ನೀವು ಉಗುರು ಕಟ್ ಮಾಡ್ತಕ್ಕಂಥದ್ದು ಕೂಡದು. ಅದರಲ್ಲಿ ನೀವು ಹೇರ್ ಕಟ್ ಮಾಡ್ತೀವಿ ಅಂತಂದರೆ ಸಾಧ್ಯವೇ ಇಲ್ಲ. ಇನ್ನು ಅಂಥದ್ರಲ್ಲಿ ಸಾಯಂಕಾಲ ಮತ್ತೂ ಸಾಧ್ಯವಿಲ್ಲ. ಇವರಿಗೆ ಬರಬಹುದಾಗಿರ್ತಕ್ಕಂತಹ ಅದೃಷ್ಟದ ದಿನಗಳಿಗೆ ಬ್ರೇಕ್ ಹಾಕದ ಹಾಗೇ ನೀವೇನಾದರೂ ಕಟ್ ಮಾಡಿದರೆ ಉಗುರನ್ನು ಅಥವಾ ಹೇರ್ಸನ್ನು ಕಟ್ ಮಾಡಿದರೆ, ಇರಲಿ ಬಿಡು, ನಮಗೆ ನಾಳೆ ಮದುವೆ ಇದೆ, ಬುಧವಾರ ಮಂಗಳವಾರ ಹೋಗಿ ಎಲ್ಲ ಮಾಡ್ಕೊಂಡು ಬಂದ್ಬಿಡೋ ನೀಟಾಗಿ ಅಂತಂದರೆ ಹೋಯ್ತು. 8 ತಿಂಗಳು ಪೋಸ್ಟ್ಪೋನ್ ಆಗುತ್ತೆ. 8 ತಿಂಗಳು ಒಳಗಡೆ ಆಗಬೇಕಾದ್ರೆ ಕೆಲಸ ಸಾಧ್ಯವೇ ಇಲ್ಲ, ಆಗೋದು ಇಲ್ಲ. ಬರೆದಿಟ್ಕೊಳ್ಳಿ, ಇವರೇ ಬ್ರೇಕ್ ಹಾಕೊಂಡಂಗೆ 100ಕ್ಕೆ 100. ಇನ್ನು ಕೆಲವರಂತೂ ಮಾತಾಡ್ತಾರೆ, ನಾವು ಅದನ್ನು ಮಾಡ್ತೀನಿ ಇದು ಮಾಡ್ತೀನಿ, ನನಗೇನು ಆಗಿಲ್ಲ, ಅವ್ರು ಯಾರು ಮಾಡ್ತಾರಲ್ಲ ಗ್ರಹಣದಲ್ಲಿ ಕೂತ್ಕೊಂಡು ಸ್ಮಶಾನದಲ್ಲಿ ತಿಂತೀನಿ ಅಂತ. ಕೃಷ್ಣ ಹೇಳಿದ್ದೆ ಮೊನ್ನೆ ಯಾವುದೇ ಎಪಿಸೋಡಲ್ಲಿ, ವೆಯ್ಟ್ ಆ್ಯಂಡ್ ಸಿ 3 ತಿಂಗಳು ಅಂತ. ಹಾಗೆ ಕೆಟ್ಟದೇ, ನಾನು ವಿಷ ಕುಡಿದೀನಿ, ನಾನು ಏನಾಗಲ್ಲ ಅಂತ ಏನೋ ನೋಡೋಣ, ಇದು ವಿಷಯ ಅಂತ ಗೊತ್ತಾದ ಮೇಲೆ ನನಗೇನು ಮಾಡಲ್ಲ, ಕರೆಂಟ್ ಕೈ ಇಟ್ಟು ನೋಡೋಣ. ಆದರೆ ಹೊಟ್ಟೆ ಹಸಿವಾಗ್ತದೆ, ನನಗೆ ಹಸಿವು ತೋರಿಸಿ ನೋಡೋಣ, ಅದನ್ನು ನೀನು ತೋರಿಸಲ್ಲ. ಅದೇ ಪುರಾಣ, ನಿನಗೇನು ಬೇಕೋ ಅದೇ ರೀತಿಯಲ್ಲಿ ಮಾತಾಡ್ತೀಯ. ಸಮಾಜಕ್ಕೆ ಒಳಿತಾಗಬೇಕು, ಸಮಾಜದ ಉದ್ಧಾರವಾಗಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಯಾವುದಾದ್ರು ಹೇಯ ಕೃತ್ಯಗಳು ತಿದ್ದಬೇಕು. ಈ ತರಹದ ಮಾಡುವಾಗ ಯಾರೋ ಅಡ್ಡ ಬರಲ್ಲ. ತುಂಬ ಚೆನ್ನಾಗಿರ್ತಾರೆ, ಅವ್ರು ಲ್ಯಾವಿಶ್ ಬದುಕನ್ನು ಬದುಕಿಬಿಟ್ಟಿರ್ತಾರೆ. ಅವರು ಮಂಗಳವಾರ ನೋಡಲ್ಲ, ಶುಕ್ರವಾರ ನೋಡಲ್ಲ. ಆದರೆ ಇವರಿಂದಲೇ ಪ್ರಾರಂಭ ಆ ಮನೆಗೆ ದಾರಿದ್ರ್ಯ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಲ್ಲದು. ನನಗೆ ಈ ಸ್ಟೋರಿಗಳ ಮುಖಾಂತರ ಹೊರಟ್ರೆ ಎಲ್ಲೆಲ್ಲಿ ಏನಾಯ್ತು ಎಲ್ಲನೂ ಹೇಳ್ಕೊಂಡು ಬರ್ತೀನಿ, ಆದರೆ ಸಮಯ ಇಲ್ಲ. ಒಬ್ಬ ಕಳ್ಳ ಅಂದರೆ ಪ್ರಾಮಾಣಿಕವಾಗಿರೋ ಕಳ್ಳ, ಅಂದರೆ ಕದಿಲಿಕ್ಕೆ ಹೋಗಿರ್ತಕ್ಕಂಥ ಕಳ್ಳ, ಅಪ್ಪಿತಪ್ಪಿ ಅವನ ಉಗುರು ಬಿದ್ದುಬಿಡುತ್ತೆ. ಅವನು ಕದ್ದಿದ್ದಾನೆ, ಓಡೋಗ್ಬೇಕಲ್ಲ, ಓಡೋಗಲ್ಲ ಅವನು. ತಡಿಯಪ್ಪ, ಈ ಮನೆಗೆ ದಾರಿದ್ರ್ಯ ಬಂದ್ಬಿಡುತ್ತೆ ಅಂತೇಳಿ ಹುಡುಕಾಟ ಮಾಡ್ತಾನಂತ. ರಾತ್ರಿ ಎಲ್ಲ ಅವನ ಆ ಉಗುರನ್ನ ಹುಡುಕಾಟ ಮಾಡಬೇಕಾದ್ರೆ ಬೆಳಕಿಗೆ ಹಾಕ್ಬಿಡ್ತಂದ್ರೆ, ಅಂದರೆ ಒಬ್ಬ ಕಳ್ಳ ಕಣಷ್ಟು ಪ್ರಾಮಾಣಿಕವಾಗಿರ್ತಾನಂತೆ. ಆ ಉಗುರು ಬಿದ್ದರೆ ನಾವು ಕೇರೇ ಮಾಡಲ್ಲ ನಾವು, ಹಾಗೆಲ್ಲ ಕಡೆ ಇರ್ತೀವಿ. ಅದು ಯಾವುದೇ ಕಾರಣಕ್ಕಲ್ಲ. ಈ ಕೆಲವರು ಇರ್ತಾರೆ, ಅವರ ಅಪ್ಪ ಅವರ ತಾತ ಮುತ್ತಾತ ಮಾಡಿರೋ ಆಸ್ತಿ ಇರುತ್ತೆ, ಅವ್ರಿಗೇನು ಕೌಂಟ್ ಆಗಲ್ಲ. ಅವರು ದೇವರು ಕಾಣಿಸಲ್ಲ, ಎಂತ ಕಾಣಿಸಲ್ಲ. ಅವರು ದೇವುಗಳು ಅವರೇ ಆಗಿರ್ತಾರೆ ಬಹುಶಃ, ಏನು ಅದೇನು ಬೇರೆ ಅಲ್ಲ, ಅವ್ರುಗಳೇ ಆಗಿರ್ತಾರೆ. ಅದಕ್ಕಾಗಿ ಏನು ಗೊತ್ತಾಗಲ್ಲ. ಅದು ಯಾವುದೇ ಕಾರಣಕ್ಕೂ ಕೂಡದು. ನೀವು ಮಂಗಳವಾರ ಹೇಳ್ತೀರಲ್ಲ, ಮಂಗಳವಾರ ಶುಕ್ರವಾರ ಉಗುರು ಕಟ್ ಮಾಡಬಾರ್ದು, ನೀವು ಏರ್ಸು ಕಟ್ ಮಾಡಬಾರ್ದು. ಆಮೇಲೆ ಒರಿಜಿನಲಾಗಿ ಹೇಳ್ತೀನಿ, ಬರ್ತ್ಡೇ ದಿವಸ, ಇವರು ಹುಟ್ಟಿದ ದಿನ
ಹುಟ್ಟಿದನ ಸಾಧ್ಯವೇ ಇಲ್ಲ. ಆಯುಕ್ಷೀಣೆ ದಿನೇ ದಿನೇ. ಯಾರು ಇದನ್ನು ಮಾಡ್ತಾರೋ ಆಯುಕ್ಷೀಣೆ ದಿನೇ ದಿನೇ ಅಂತಂದರೆ 100ಕ್ಕೆ 100 ಆಯುಸ್ಸು ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ನೀವು ನಿಧಾನ ಬೇಕಾದ್ರೆ ಚೆಕ್ ಮಾಡಿ, ಯಾರೆಲ್ಲ ಮಾಡಿರ್ತಾರೋ ಅವ್ರ ಮನೇಲಿ ಏನೇನಾಗಿರುತ್ತೆ ಅಂತಂದರೆ ಈ ರೀತಿ ತೊಡಕು ತೊಂದರೆಗಳು ಬಹಳ 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 ಆಗಿರ್ತವೆ. ಆಗಿಲ್ಲ ಗುರುಗಳೇ, ಖಂಡಿತ ಆಗ್ತವೆ, ಹಾಗೆಯೇ ತೀರ್ತವೆ. ಅದಕ್ಕಾಗಿ ಇದಕ್ಕೆ ಯಾವುದು ಕೂಡ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂತಂದರೆ ದಾರಿದ್ರ್ಯ ಶೀಘ್ರವಾಗಿ ಬರುತ್ತೆ. ಅಷ್ಟೇ ಶೀಘ್ರವಾಗಿ ಶುಕ್ರವಾರ ಮಂಗಳವಾರ ನೀವೇನಾದರೂ ಈ ರೀತಿ ಕಟಿಂಗ್ ಮಾಡಿದ್ದಾಗಲಿ ಹೂರು ಕಟ್ ಮಾಡಿದಾಗಲಿ ಮಾಡಿದರೆ ಅತ್ಯಂತ ಶೀಘ್ರವಾಗಿ ಆ ದಾರಿದ್ರ್ಯ ದೇವತೆಗೆ ನೀವು ಪ್ರವೇಶ ಮಾಡಿದಾಗೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ 8 ತಿಂಗಳು ನಮ್ಮ ಕೆಲಸಗಳು ಮುಂದೂಡುತ್ತೆ ಅಂತಂದರೆ ಖಂಡಿತ ಆ ತಪ್ಪುಗಳನ್ನು ಇನ್ನು ಮುಂದೆ ಆದರೂ ಯಾರೂ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಮಂಗಳವಾರ ಹಾಗೆ ಶುಕ್ರವಾರ ನೀವು ಉಗುರುಗಳನ್ನು ಕತ್ತರಿಸೋದ್ರಿಂದ ಆಗುವಂಥ ಸಮಸ್ಯೆಗಳು ಏನು, ದಾರಿದ್ರ್ಯಗಳು ಹುಡ್ಕೊಂಡು ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬರುತ್ತೆ ಅನ್ನೋ ವಿಚಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ದಿವಸ ಮಾಡ್ತಾ ಇದ್ವಿ, ಏನು ನಾವು ಕೇರ್ ಮಾಡ್ತಿರಲಿಲ್ಲ ಅಥವಾ ಗೊತ್ತಿರಲಿಲ್ಲ ಅಂತಂದರೆ ಪರವಾಗಿಲ್ಲ, ಇನ್ನು ಮುಂದೆ ಆದರೂ ಆ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.